ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರ ಕನಸಿನ ಊರಿದು. ಅವರು ಈ ಊರು ಕಟ್ಟಲು ಏನು ಶ್ರಮ ಪಟ್ಟಿದ್ದಾರೋ ಅದೇ ರೀತಿ ನಾನು ಅಂದಿನಿಂದ ಇಂದಿನವರೆಗೆ ಕೆಲಸ ಮಾಡಿಕೊಂಡು ಬಂದಿದ್ದೇನೆಂದು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ತಿಳಿಸಿದರು. ಅವರು ತಾಲೂಕಿನ ವಿನೋಬ ಕಾಲೋನಿಯಲ್ಲಿ ಸಮುದಾಯದವರು ಏರ್ಪಡಿಸಿದ್ದ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷ ರಾಮಪ್ಪ, ಜಿಲ್ಲಾಧ್ಯಕ್ಷ ವಿಜಯಕುಮಾರ್, ಮಾಜಿ ಅಧ್ಯಕ್ಷ ಸೀತಾರಾಮ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಯ್ಯ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕೆಲಸ ಆಗಲಿ ಅಂತ ಹೇಳಿ ನಿಮ್ಮೆಲ್ಲರ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಗ್ರಾಮದವರೆಲ್ಲ ಬಂದಿದ್ರು, ಯಜಮಾನರೆಲ್ಲ ಬಂದಿದ್ರು. ಈಗ ಒಂದು ಸಮುದಾಯ ಭವನ ಇಲ್ಲಿ ಕಟ್ತಾ ಇದ್ದಾರೆ ಅಂತ. ನಮ್ಮ ಮಾರಮ್ಮನ ದೇವಸ್ಥಾನನೇ ಅದು ಸಮುದಾಯ ಭವನ. ಅದನ್ನ ಚೇಂಜ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಮಾಡೋ ಅಂತ ಕೆಲಸ ಮಾಡಿದ್ದಾರೆ. ಇಮಿಡಿಯೇಟ್ ಬಂದ ಕಾರಣ ನಮ್ಮ ಪುಣ್ಯಕ್ಕೆ ಅವತ್ತೇ ಮುಖ್ಯಮಂತ್ರಿಗಳ ಜೊತೆ ಇದ್ದೆ. ಸರ್ ಈ ಥರ ಇದೆ, ತಾಲೂಕುಗಂತೂ ಕಟ್ಟಕ್ಕೆ ಆಗ್ತಾ ಇಲ್ಲ, ಜಾಗ ಇಲ್ಲ, ಜಾಗದ ಕೊರತೆ ಇದೆ. ಈಗಾಗಲೇ ಜಾಗನ ತಿಮ್ಮರಸಭೆಯವರೆಲ್ಲ ಗುಡಿಸಿ ಕೊಟ್ಟಿದ್ದಾರೆ. ಗೊತ್ತಾಯ್ತು, ವಾಲ್ಮೀಕಿ ಜನಾಂಗಕ್ಕೆ ನಾವು ಕೊಟ್ಟಿದ್ದೀವಲ್ಲ, ಅದ್ರ ಪಕ್ಕದೆಲ್ಲ ಕೊಟ್ಟಿದ್ದಾರೆ. ಸಮುದಾಯ ಭವನ ಕಟ್ಟಿದ್ರೆ ಜಡ್ಜ್ ಕ್ವಾರ್ಟರ್ಗಳೆಲ್ಲ ಇದೆ. ಅವ್ರು ಆ ಥರ ಸುಲಭವಾಗಿ ಮದುವೆ ಮುಂಜಿಗೆ ಇದೆಲ್ಲ ಆಗಲ್ಲ ಅಂತೇಳಿ ಹಾಸ್ಟ್ಲಿಗೆ ಮಾಡೋಕ್ಕಿದ್ರೆ ಅದು ಭಾಳ ಒಳ್ಳೆಯದು. ಭೋವಿ ಸಮಾಜದ ಮಕ್ಕಳು ಬಂದು ಉಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ವಿದ್ಯಾಭ್ಯಾಸ ಕಲಿಯೋಕ್ಕೆ ಅದು ಸೂಕ್ತ ಜಾಗ. ಹಾಸ್ಟ್ಲಿಗೆ ಮಾಡಿದ್ರೆ ಅದೊಂದು ತಾಲೂಕು ಲೆವೆಲಲ್ಲಿ ಹಾಸ್ಟ್ಲ್ ಮಾಡೋ ಅಂತ. ಈ ಒಂದು ಸಮುದಾಯ ಭವನಕ್ಕೆ ಈಗ ಮಾದೇವಪ್ಪ ಅವರಿಗೆ ಫೋನ್ ಮಾಡಿದ್ರು, ಅಪ್ಪ ನೀನು ಅನೌನ್ಸ್ ಮಾಡಿ ನೀವೇ ಬಂದು ಮಾಡಿ ಸರ್ ಅಂದೆ. ಅದು ವಿನೋಬ ಕಾಲೋನಿಯ ಮಾರಮ್ಮನ ಸಮುದಾಯ ಭವನ, ಭೋವಿ ಸಮುದಾಯ ಭವನಕ್ಕೆ 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕೆ ಅದೊಂದು ಆಗುತ್ತೆ. ಆಮೇಲೆ ದೇವರಾಜು ನಿಮ್ಮ ಊರಿಗೆ 10 ಲಕ್ಷ ರೂಪಾಯಿ ಆದೇಶ ಆಗಿದೆ ಅಂತಪ್ಪ, ನಾಳೆ ಕೊಡ್ತಾರೆ. ಅಲ್ಲಿದ್ದು ದೇವಸ್ಥಾನಕ್ಕೆ ಮೂಕ್ನಳ್ಳಿ ಭೋವಿ ಸಮಾಜದ ಇದಕ್ಕೂ 10 ಲಕ್ಷ ಆಗಿದೆ, ಅನೌನ್ಸ್ ಮಾಡಿ ಅಂತ ಈಗ ಫೋನ್ ಮಾಡಿದ್ರು. ನೀವೇನು ಬೇಡಿಕೆ ಈಗ ಒಂದು ವಾರ ಆಗಿತ್ತಾ? ಸಿದ್ದರಾಮಯ್ಯನವರು ಹೊತ್ತೆ ಸಿಕ್ಬಿಟ್ರು, ಅಲ್ಲೇ ಮಾದೇವಪ್ಪ ಅವ್ರು ಸಿಕ್ಬಿಟ್ರು. ಇವ್ರ ಬೇಡಿಕೆ ನಾನು ಅದಕ್ಕೆ ಹೇಳಿದ್ದು, ಈ ವಿನೋಬ ಕಾಲೋನಿಯವರು ಕೇಳಿದ್ದು ಅದೇನು ನನ್ನ ಹತ್ರ ಬರ್ತಾರೋ ಇವತ್ತವರು ಇಲ್ಲ ಅಂದಿಲ್ಲ, ಎಲ್ಲ ಆಗಿರೋ ಅಂತದನ್ನೇ. ಚುನಾವಣೆಯಲ್ಲಿ ಬಂದು ನಾವು ಓಟ್ ಕೇಳ್ಬೇಕಾದ್ರೆ 2 ಗುಂಪಾಗೋಯ್ತೀವಿ ಸರ್. ಆ ಕಡೆ ಅರ್ಧ ನಿಂತಿರ್ತಾರೆ, ಈ ಕಡೆ ನಿಂತಿರ್ತಾರೆ. ಒಟ್ಟಿನಲ್ಲಿ ನಾನು ಮಾತ್ರ ಈ ದೇವರಾಜನವರ ಒಂದು ಕನಸಿನ ಊರಿದು. ಅವತ್ತಿಂದ ಇವತ್ತಿರೋವರೆಗೂ ಕೂಡ ಅದೊಂದು ವಿಶೇಷತೆನೇ. ನನ್ನ ಅರಸನವ್ರು ಏನು ಈ ಊರನ್ನ ಕಟ್ಟೋದಕ್ಕೆ ಶ್ರಮ ಪಟ್ಟಿದ್ರು, ಅದೇ ರೀತಿ ನಾನು ಇವತ್ತೇನು ನೀವು ಸಿಮೆಂಟ್ ರಸ್ತೆ ಇವೆಲ್ಲ ನೋಡ್ತಿಲ್ಲ, ವಾಟರ್ ಟ್ಯಾಂಕ್ ಎಲ್ಲ ನನ್ನ ಅವಧಿಲಿ ಆಗಿರೋವು. ಈಗ ಹೊಸದು ಏನಾದ್ರು ಆಗೈತೆ ಅಲ್ಲೋ ಗೊತ್ತಿಲ್ಲ. ಏನಾದ್ರು ಆಗಿದೆಯಪ್ಪ ಹೊಸದಲ್ಲಿ? ಅಲ್ಲ, ಕಾಲೋನಿಯವ್ರು ಹೇಳ್ಬೇಕಷ್ಟೇ. ಈ ಥರ ಈಗ ಏನಾಗಿದೆ ಅಂದರೆ ತಾಲೂಕಲ್ಲಿ ನೋಡಿ, ಈಗ ನಮ್ಮ ಸವಿತಾ ಸಮಾಜದವ್ರು ಬಂದವ್ರೆ, ಇಲ್ಲಿ ಗುಮ್ದವ್ರು ಪಾಪ, ನಾನು 10 ಲಕ್ಷ ಕೊಟ್ಟು ಆಗಲೇ 6-7 ವರ್ಷ ಆಯ್ತೇನೋ, ಇನ್ನೂ ಮುಗಿದಿಲ್ಲ. ಅದೊಂದು ಮೀಟಿಂಗ್ ಮಾಡೋದನ್ನ ಸಮಾಧಾನ ಬಗೆಹರಿಸೋಕ್ಕೂ ಆಗ್ತಾ ಇಲ್ಲ. ಇನ್ನು ಫೈನಲ್ ಸ್ಟೇಜಲ್ಲಿ ಐತೆ. ಈ ಥರದವ್ರಿಗೆ ಇವತ್ತು ತಾಲೂಕಲ್ಲಿ ದಿಕ್ಕಿಲ್ದಂಗೆ ಆಗಿದೆ. ಅದಕ್ಕೆ ಹಣನೂ ಆಗಿದೆ, ದುಡ್ಡು ಆಗೈತೆ, ಜಾಗನೂ ಅವರೇ ಸ್ವಂತ ಜಾಗ ಕೊಟ್ಟಿದ್ದಾರೆ ಪಾಪ. ಈಗ ಈಗೆಲ್ಲ ಬತ್ತಿ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದು ಹಣ